ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಫಂಡಮೆಂಟಲ್ ರೈಟ್ಸ್ ಆದಮೇಲೆ ಈ ಟಾಪಿಕ್ ಯಾಕೆ ಮಾಡ್ತಾ ಇದ್ವಿ ಅಂತಂದರೆ, ಈಗ ನಿಮ್ಗೆ ಅಪ್ಕಮಿಂಗ್ ಗ್ರೂಪ್ ಬಿ ಎಕ್ಸಾಮ್ ಬರ್ತಾ ಇದೆ, ಇನ್ನು ಒಂದು 7 days ಇದೆ. ಸೊ ಆ ಗ್ರೂಪ್ ಬಿ ಎಕ್ಸಾಮ್ಗೆ ಈ ನ್ಯಾಷನಲ್ ಕಮಿಷನ್ ಫಾರ್ SC ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ST ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಈ 3 ಟಾಪಿಕ್ಕು ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡೋಣ. ಸೊ ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂತ ಏನಿದೆ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ವಾಟ್ ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ, ಯಾವ ಒಂದು ಬಾಡಿ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು ನಮ್ಮ ಸಂವಿಧಾನದಿಂದ ಎಸ್ಟಾಬ್ಲಿಷ್ ಆಗಿದ್ರೆ, ಅಂದರೆ ಪರ್ಟಿಕ್ಯುಲರಾಗಿ ಒಂದು ಆರ್ಟಿಕಲ್ ಕೊಟ್ಟು ಎಸ್ಟಾಬ್ಲಿಷ್ ಮಾಡಿದರೆ ದಟ್ ಇಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಆಯಿತಾ. ಸೊ ಇನ್ನೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಬರುತ್ತೆ. ಸೊ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದರೆ ಯಾವ ಒಂದು ಬಾಡಿ ಪಾರ್ಲಿಮೆಂಟ್ ಆ್ಯಕ್ಟ್ ಮುಖಾಂತರ ಬರುತ್ತಲ್ಲ, ಸೊ ಅವೆಲ್ಲ ನಿಮಗೆ ಸ್ಟ್ಯಾಚ್ಯುಟರಿ ಬಾಡಿ, ಆಯಿತಾ. ಸೊ ಮೊದಲೇ ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ಒಂದು ಸತಿ ಹೇಳಿದೆ. ಸೊ ಈ ನ್ಯಾಷನಲ್ ಕಮಿಷನ್ ಫಾರ್ SC ಅನ್ನೋದು ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ, ಇದಕ್ಕೆ ಅಂತ ಪರ್ಟಿಕ್ಯುಲರಾಗಿ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಕಾಲ್ಡ್ ಆರ್ಟಿಕಲ್ 338. ಈ 338 ಆರ್ಟಿಕಲ್ ಏನಿರುತ್ತೆ ಅಂತಂದರೆ, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಮಾಡಿ, ಸೊ ಏನಕ್ಕೆ ಅಂತಂದರೆ ಸೇಫ್ ಗಾರ್ಡ್, ಶೆಡ್ಯೂಲ್ ಕಾಸ್ಟ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ, ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಬೇಕು ಅಂತ. ಸೊ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಈ ಒಂದು ಆರ್ಟಿಕಲ್ 338 ನಿಮಗೆ ಏನದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ನ್ಯಾಷನಲ್ ಕಮಿಷನ್ ಫಾರ್ ಸರಿ ಗೊತ್ತಾಯ್ತು. ಅದು ಇನ್ನು ಮಿಕ್ಕಂತಹ ಯಾವುದಾದ್ರು ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನು, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸು, ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸು, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಇವೆಲ್ಲ ನಿಮಗೆ ಸ್ಟ್ಯಾಚ್ಯುಟರಿ ಬಾಡಿಯಾಗಿರ್ತದೆ. ಏಕೆಂದರೆ ಅವೆಲ್ಲ ನಿಮಗೆ ಪಾರ್ಲಿಮೆಂಟ್ ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿದೆ, ಅದಕ್ಕೋಸ್ಕರ ಅವೆಲ್ಲ ಸ್ಟ್ಯಾಚ್ಯುಟರಿ ಬಾಡಿಗಳು. ಸೊ ಎವಲ್ಯೂಷನ್ ಅಂತ ಬಂದರೆ, ಸೊ ಮೊದಲನೇ ಅಂದರೆ ನಮ್ಮ ಸಂವಿಧಾನದ ಮೊದಲಿಂದನೂ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಇತ್ತು. ಸೊ ಇದು ಆರ್ಟಿಕಲ್ 338 ಸೊ ಇದ್ರ ಪ್ರಕಾರ ಏನು ಅಂತಂದರೆ, ಸ್ಪೆಷಲ್ ಆಫೀಸರ್ ಫಾರ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ಗೆ ನೇಮಕ ಮಾಡಿ, ಅಂದರೆ ಒಂದು ಆಫೀಸರ್ನ ನೇಮಕ ಮಾಡಿ ಅಂತ ಹೇಳಿತು. ಸೊ ಇದು ಏನಕ್ಕೆ ನೇಮಕ ಮಾಡಬೇಕು ಅಂತಂದರೆ, ಟು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಫಾರ್ SC ಆ್ಯಂಡ್ ST ಆ್ಯಂಡ್ ಟು ರಿಪೋರ್ಟ್ ದ ಪ್ರೆಸಿಡೆಂಟ್. ನೋಡಿ, ಈ ಒಂದು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಪೀಪಲ್ಗೆ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಪ್ರೊಟೆಕ್ಟ್ ಮಾಡಿ, ಅಕಸ್ಮಾತ್ ಅವ್ರಿಗೆ ಏನಾದರೂ ಯಾರು ಅಫೆಕ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ, ಸೊ ಆ ಥರ ಒಂದು ಸನ್ನಿವೇಶ ಬಂದಾಗ ಇವ್ರ ಹತ್ರನ ಸೇಫ್ ಮಾಡಬೇಕು ಅವ್ರನ್ನ. ಜೊತೆಗೆ ಕೆಲವೊಂದು ರಿಪೋರ್ಟ್ಗಳನ್ನ ಇವರು, ಅಂದರೆ ಈಗ ಡೆವಲಪ್ಮೆಂಟಲ್ ರಿಪೋರ್ಟ್ ಆಗಿರ್ಬೋದು ಅಥವಾ ಒಂದು ವರ್ಷದಲ್ಲಿ ಏನೇನು ಡೆವಲಪ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಈ ಆಫೀಸರ್ಸ್ಗಳು ಪ್ರೆಸಿಡೆಂಟ್ಗೆ ಆ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಅಂತಿದೆ, ಆಯಿತಾ. ಇದು ಆರ್ಟಿಕಲ್ 338 ಹೇಳುತ್ತೆ. ಸೊ ಹಾಗೆ ಮುಂದೆ ಬಂತು ಅಂದರೆ 1978 ಸ್ವಲ್ಪ ಕ್ಲೋಸ್ 1998 ಏನಾಗುತ್ತೆ, ಮೊರಾರ್ಜಿ ದೇಸಾಯಿ ಅವರ ಒಂದು ಗೌರ್ಮೆಂಟಲ್ಲಿದ್ದಾಗ ಇದನ್ನೇನು ಮಾಡ್ತಾರೆ ಅಂತಂದರೆ ಸ್ಟ್ಯಾಚ್ಯುಟರಿ ಬಾಡಿ ಆಗಿರ್ತದೆ, ಆಯಿತಾ. ಈ ಒಂದು ಏನದು ಸೆಟಪ್ ಎ ನಾನ್ ಸ್ಟ್ಯಾಚ್ಯುಟರಿ ಮಲ್ಟಿ ಮೆಂಬರ್ ಕಮಿಷನ್ ಫಾರ್ SC ಆ್ಯಂಡ್ ST. ದ ಆಫೀಸ್ ಕಮಿಷನರ್ ಆಫ್ SC ಆ್ಯಂಡ್ ST ಆಲ್ಸೋ ಕಂಟಿನ್ಯೂ ಟು ಎಕ್ಸಿಸ್ಟ್. ಸೊ ಇದೇನಾಗಿತ್ತು ಅಂತಂದರೆ, ಮೊರಾರ್ಜಿ ದೇಸಾಯಿ ಅವರ ಗೌರ್ಮೆಂಟಲ್ಲಿ 1978 ಏನಾಗುತ್ತೆ, ಗೌರ್ಮೆಂಟು ಒಂದು ಮಲ್ಟಿ ಮೆಂಬರ್ ಬಾಡಿ, ಇಲ್ಲೇನಾಗುತ್ತೆ, ಅಲ್ಲಿ ಏನದು ಆರ್ಟಿಕಲ್ 338 ಒಂದು ಆಫೀಸರ್ಸ್ನ ನೇಮಕ ಮಾಡಿ ಅಂತಿತ್ತು ಅಲ್ವಾ. ಇಲ್ಲಿದೆ ಅಲ್ವಾ, ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಸ್ಪೆಷಲ್ ಆಫೀಸರ್. ನೋಡಿ, ಸ್ಪೆಷಲ್ ಆಫೀಸರ್ ಇದು ತುಂಬ ಇಂಪಾರ್ಟೆಂಟ್, ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ಅಂತಿತ್ತು. ಬಟ್ ಇಲ್ಲಿ ಮೊರಾರ್ಜಿ ದೇಸಾಯಿ ಅವ್ರ ಗೌರ್ಮೆಂಟಲ್ಲಿ ಮಾಡ್ತಾರೆ, ಇಲ್ಲಿ ಮಲ್ಟಿ ಮೆಂಬರ್ ಒಂದು ಕಮಿಷನ್ನ ಡೆವಲಪ್ ಮಾಡೋಣ, ಯಾರಿಗೆ, SC ಆ್ಯಂಡ್ STಗೆ. ನೋಡಿ, ಸಿಂಗಲ್ ಮೆಂಬರು ತುಂಬ ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ, ಸೊ ನಾವು ಅದನ್ನು ಮಲ್ಟಿ ಮೆಂಬರಾಗಿ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ, ಆಯಿತಾ. ತೀರ್ಮಾನ ಮಾಡಿದ್ದು ಓಕೆ, ಅಪ್ರೂವ್ ಆಗಿ ಎಲ್ಲ ಕಂಟಿನ್ಯೂ ಆಗುತ್ತೆ, ಇದು ಮಲ್ಟಿ ಮೆಂಬರ್ ಬಾಡಿ ಆಗಿದ್ದು ಕಂಟಿನ್ಯೂ ಆಗುತ್ತೆ. ಸೊ ಮತ್ತೆ 1987 ಏನಾಗುತ್ತೆ, ರಾಜೀವ್ ಗಾಂಧಿ ಅವರ ಗೌರ್ಮೆಂಟ್ ಇದ್ದಾಗ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತಾರೆ, ಆಯಿತಾ. ಸೊ ಮಾಡಿಫಿಕೇಷನ್ ಮಾಡ್ತಾರೆ. ನೋಡಿ, ಈಗ ಹೇಳ್ತಾ ಇದ್ದೀನಿ, ಈ SC ಮತ್ತು ST ಅಂತ ಏನಿದೆ ನ್ಯಾಷನಲ್ ಕಮಿಷನ್, ಎರಡೂ ಕೂಡ ಮರ್ಜ್ ಆಗಿತ್ತು ಆಗ. ಇಲ್ಲಿ ಹೇಳ್ದಂಗೆ ಆರ್ಟಿಕಲ್ 338 ಹೇಳ್ದಂಗೆ ಒಂದು ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ಫಾರ್ SC ಆ್ಯಂಡ್ ST ಅಂತ ಇತ್ತು, ಟು ಇನ್ವೆಸ್ಟಿಗೇಟ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ ಆಫ್ ದ SC ಆ್ಯಂಡ್ ST ಆ್ಯಂಡ್ ಟು ರಿಪೋರ್ಟ್ ದ ಪ್ರೆಸಿಡೆಂಟ್. ಸೊ ಇದ್ರ ಪ್ರಕಾರ ಏನಾಗ್ತಾ ಆಗುತ್ತೆ ಅಂತಂದರೆ, ನ್ಯಾಷನಲ್ ಕಮಿಷನ್ ಫಾರ್ SC ST ಅಂತ ಏನಿದೆ, ಇದು ಎರಡೂ ಮರ್ಜ್ ಆಗಿದೆ ಅಂತ ಅರ್ಥ, ಅಂದರೆ ಸಿಂಗಲ್ ಬಾಡಿ ಇದು. ಸೊ ಇಲ್ಲೇನಾಗುತ್ತೆ, ಸಿಂಗಲ್ ಬಾಡಿ ಅಂತ ಗೊತ್ತಾಗಿ ಮೊರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ ಮಲ್ಟಿ ಮೆಂಬರ್ ಬಾಡಿ ಮಾಡ್ತಾರೆ. ನೋಡಪ್ಪ, ಸಿಂಗಲ್ ಮೆಂಬರ್ ಬಾಡಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಪೀಪಲ್ ಇಬ್ಬರದ್ದು ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ, ಸ್ವಲ್ಪ ನಿರ್ವಹಿಸಿಗೆ ಕಷ್ಟ ಆಗ್ತಿದೆ. ಒಬ್ಬರನ್ನ ನೇಮಿಸಿದ್ರೆ ನಾವು ಅದನ್ನು ಮಲ್ಟಿ ಮೆಂಬರ್ ಬಾಡಿ ಮಾಡೋಣ,
ಸೊ ಒಬ್ಬನಿಗೆ ಎಲ್ಲ ಕೆಲಸ ಕೊಡೋದು ಬೇಡ, ಸ್ವಲ್ಪ ಕೆಲಸದ ಬರ್ಡನ್ ಆಗುತ್ತೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಇಬ್ಬರನ್ನ ನೇಮಕ ಮಾಡ್ತಾರೆ. ಅಂದರೆ SCಗೆ ಬೇರೆ STಗೆ ಬೇರೆ ಅಂಥೇಳಿ ಮಲ್ಟಿಪಲ್ ಮೆಂಬರ್ಸ್ನ ಒಂದು ಬಾಡಿನ ರಚನೆ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಅವರು. ಸೊ ಅದೇ 1987ರಲ್ಲಿ ರಾಜೀವ್ ಗಾಂಧಿ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತಾರೆ. ಸೊ ಮಾಡಿಫಿಕೇಷನ್ ಮಾಡಿ ಆ ಒಂದು ಏನದು ಮಲ್ಟಿ ಮೆಂಬರ್ ಬಾಡಿಗೆ ಏನಂತ ಕರೀತಾರೆ ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST ಅಂತ ಕರೀತಾರೆ. ಅಂದರೆ ನಿಮ್ಮ ಒರಿಜಿನಲ್ ಆರ್ಟಿಕಲ್ಲಿ ಈಗ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಒರಿಜಿನಲ್ ಆರ್ಟಿಕಲಲ್ಲಿ ಬರೀ ಸ್ಪೆಷಲ್ ಆಫೀಸರ್ಸ್ನ ನೇಮಕ ಮಾಡಿ ಅಂತ ಇತ್ತು ಅಷ್ಟೇ. ಅಂದರೆ ಅದಕ್ಕೆ ಅಂತ ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ ಫಾರ್ ST ಅಂತ ಏನು ಆ ಥರ ಒಂದು ಬಾಡಿನ ಡೆವಲಪ್ ಮಾಡಿ ಅಥವಾ ಬಾಡಿನ ಎಸ್ಟಾಬ್ಲಿಷ್ ಮಾಡಿ ಅಂತ ಇರಲಿಲ್ಲ. ಸೊ ಅಲ್ಲಿ ಹೇಳಿದ್ದಿಷ್ಟೇ ಏನು ಅಂತಂದರೆ ಒಂದು ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ, ಆಯಿತಾ. ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ಏನಕ್ಕೆ ಅಂತಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, SC ಮತ್ತು ST ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಬಾಡಿನ ಅಂದರೆ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ. ಅದು ಕೂಡ ಆಫೀಸರ್ಸ್ ಅಲ್ಲ, ಆಫೀಸರ್ ಅಂದರೆ ಸಿಂಗಲ್ ಒಬ್ಬರನ್ನ ಮಾತ್ರ ನೇಮಕ ಮಾಡಿ ಅಂತ ಹೇಳಿತ್ತು ಸಂವಿಧಾನದಲ್ಲಿ. ಸೊ ಅವ್ರೇನು ಮಾಡ್ತಾರೆ, ಅದನ್ನು ಮಲ್ಟಿ ಮೆಂಬರ್ ಮಾಡ್ತಾರೆ. ಸೊ ಇದನ್ನು ಅವ್ರಿಗೊಂದು ಹೆಸರು ಕೊಡ್ತಾರೆ, ಅವ್ರು ರಾಜೀವ್ ಗಾಂಧಿ ಅವರು ಒಂದು ಹೆಸರು ಕೊಡ್ತಾರೆ. ದಟ್ ಈಸ್ ಕಾಲ್ಡ್, ರಾಜೀವ್ ಗಾಂಧಿ ಅವರಲ್ಲ, ಅವರ ಒಂದು ಗೌರ್ಮೆಂಟ್ ಕೂಡ ಹೆಸರು 1987ರಲ್ಲಿ ರಾಜೀವ್ ಗಾಂಧಿ ಇತ್ತು ಅಂತ ಅಂದ್ಕೋತೀನಿ. ಸೊ ಅವ್ರ ಗೌರ್ಮೆಂಟ್ ಪ್ರಕಾರ ಇದನ್ನು ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST ಅಂತ ಕರೀತಾರೆ. ಸೊ ಅದಾದಮೇಲೆ ಓಕೆ, ಹೆಸರು ಕೂಡ ಬಂತಿದ್ದಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ SC ST ಅಂತ. ಸೊ ಇನ್ನೂ ಅಂದರೆ ಸ್ಪ್ಲಿಟ್ ಆಗಿಲ್ಲ, SC ಬೇರೆ ST ಬೇರೆ ಅಂತ ಏನೂ ಸ್ಪ್ಲಿಟ್ ಆಗಿಲ್ಲ, ಎಲ್ಲ ಒಂದೇ ಸಿಂಗಲ್ ಬಾಡಿ ಅಂತಲೇ ಇರೋದು. ಸೊ ಅದಾದಮೇಲೆ 65ನೇ ತಿದ್ದುಪಡಿ ಪ್ರಕಾರ 65th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1990 ಸೊ ಪ್ರೊವೈಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹೈ ಲೆವೆಲ್ ಮಲ್ಟಿ ಮೆಂಬರ್ ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST. ಸೊ ಅವ್ರೇನು ಮಾಡ್ತಾರೆ, ಹೆಸರು ಬದಲಾಯಿಸಿ ಅದಕ್ಕೇನು ಮಾಡ್ತಾರೆ, ಅಫಿಷಿಯಲಾಗಿ 65ನೇ ತಿದ್ದುಪಡಿ ಪ್ರಕಾರ ಅದನ್ನು ಏನದು ಹೈ ಲೆವೆಲ್ ಮಲ್ಟಿ ಮೆಂಬರ್ ಬಾಡಿ ಮಾಡಿದ್ರು. ಅಂದರೆ ಈಗೇನು SC ಬೇರೆ ST ಬೇರೆ ಅಂತ ಏನು ಮಾಡಿದ್ವಿ, ಸೊ ಅದು ಬೇಡ, ಸ್ವಲ್ಪ ಇನ್ನೂ ಹೈ ಲೆವೆಲಾಗಿ ಇನ್ನೂ ಜನಗಳು ಜಾಸ್ತಿ, ಅಂದರೆ ಇನ್ನೂ ಆಫೀಸರ್ಸ್ಗಳನ್ನ ಜಾಸ್ತಿ ಮಾಡೋಣ. ಯಾಕಂದರೆ ಥ್ರೂಔಟ್ ಇಂಡಿಯಾ ಕವರ್ ಮಾಡಬೇಕು ಅಂದರೆ ಒಬ್ಬರೇ ಇಡ್ಸಿದ್ರೆ ಸರಿಯಾಗಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ಅಂದರೆ ಒಂದು ಆಫೀಸಲ್ಲಿ ಜಾಸ್ತಿ ಮೆಂಬರ್ಸ್ನ ಮಾಡೋಣ ಅಂತ ಹೇಳಿ ಅವರು 65ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ, ಹೈ ಲೆವೆಲ್ ಮಲ್ಟಿ ಮೆಂಬರ್ ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST ಅಂತ ಮಾಡ್ತಾರೆ. ಸೊ ಆಯಿತು, ಅದೆಲ್ಲ ಆಯಿತು. ಈಗ ಹೈ ಲೆವೆಲ್ ಮಾಡಿದ್ರು, ತುಂಬ ಜಾಸ್ತಿ ಜನ ಆಫೀಸರ್ಸ್ಗಳಿದ್ದಾರೆ ಅಂತ ಗೊತ್ತಾಯಿತು, ಆಯಿತಾ. ಸೊ ಆಫೀಸರ್ಸ್ಗಳು ಗೊತ್ತಾಯಿತು. ಈಗ ನೆಕ್ಸ್ಟು 89ನೇ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರೆ ನೋಡಪ್ಪ, ಈಗ SC ಮತ್ತು STಗೆ ಇಬ್ರಿಗೂ ಬೇರೆ ಬೇರೆ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಇವ್ರಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ, ಇವ್ರಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ. ಸೊ ಇದನ್ನೆಲ್ಲ ಒಂದೇ ಬಾಡಿಗೆ ತೊಗೊಂಡು ಬಂದಾಗ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST ಅಂತ ಏನೋ ಒಂದು ಸಿಂಗಲ್ ಮೆಂಬರ್ ಬಾಡಿ, ಅಂದರೆ ಸಿಂಗಲ್ ಮೆಂಬರ್ ಅಲ್ಲ, ಇದೊಂದು ಸಿಂಗಲ್ ಬಾಡಿ, ಆಯಿತಾ. ಸೊ ಎರಡೂ ಕ್ಯಾಸ್ಟ್ಗಳಿರೋಂಥ ಒಂದು ಬಾಡಿ ಏನಿದೆ, ಸ್ವಲ್ಪ ಕೆಲಸ ಬರ್ಡನ್ ಆಗುತ್ತೆ. ಯಾಕಂತಂದರೆ ಇವ್ರಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ, ಅಂದರೆ SCಗಳಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ, STಗಳಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ. ಸೊ ಅದನ್ನೆಲ್ಲ ಒಂದೇ ಬಾಡಿಯಲ್ಲಿ ತಗೊಂಬಂದಾಗ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಅಪ್ರೋಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವೇನು ಮಾಡೋಣ, ಸಪ್ರೇಟ್ ಬಾಡಿ ಮಾಡೋಣ. ಅಂದರೆ ಇವ್ರಿಗೆ ಅಂದರೆ SCಗೆ ಬೇರೆ STಗೆ ಬೇರೆ ಅಂತ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ ವರ್ಕು ಅಂತ ಹೇಳಿ 89ನೇ ತಿದ್ದುಪಡಿ ಮಾಡ್ತಾರೆ 2003ರಲ್ಲಿ ಮಾಡಿ ಬೈಫರ್ಗೇಟೆಡ್ ದ ಕಂಬೈನ್ಡ್ ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ ST ಇಂಟು 2 ಸಪ್ರೇಟ್ ಬಾಡೀಸ್, ನೇಮ್ಲಿ ನ್ಯಾಷನಲ್ ಕಮಿಷನ್ ಫಾರ್ SC ಅಂದರೆ ಆರ್ಟಿಕಲ್ 338 ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ SC ಅಂಡರ್ ಆರ್ಟಿಕಲ್ 338A. ಸೊ 89ನೇ ತಿದ್ದುಪಡಿ ಪ್ರಕಾರ ಒಂದು ಹೊಸ ಆರ್ಟಿಕಲ್ನ ಇಶ್ಯೂ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಆರ್ಟಿಕಲ್ 338. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಸಿಂಗಲ್ ಮೆಂಬರ್ ಅಂದರೆ ಸಿಂಗಲ್ ಬಾಡಿ ಅಂತ ಏನಿತ್ತು, ಅಂದರೆ SC ST ಎರಡೂ ಕೂಡ ಮರ್ಜ್ ಮಾಡಿ ಏನು ಸಿಂಗಲ್ ಬಾಡಿ ಇತ್ತು ಅದನ್ನು ಸಪ್ರೇಟ್ ಮಾಡ್ತಾರೆ. ಅದೆಲ್ಲಿ ಕೊಟ್ಟಿರೋದು ನೋಡಿ, ಆಯಿತಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಟ್ ಕನ್ಸಿಸ್ಟ್ ಆಫ್ ಈಗ ಯಾರ್ಯಾರು ಇದ್ದಾರೆ ಅಂತಂದರೆ ಇಟ್ ಕನ್ಸಿಸ್ಟ್ ಆಫ್ ಎ ಚೇರ್ಪರ್ಸನ್. ನೋಡಿ, ಒಬ್ಬ ಚೇರ್ಪರ್ಸನ್ ಇರ್ತಾರೆ, ಇನ್ನೊಬ್ಬರು ವೈಸ್ ಚೇರ್ಪರ್ಸನು ಆ್ಯಂಡ್ 3 ಅದರ್ ಮೆಂಬರ್ಸ್. ಒಟ್ಟು ಇಲ್ಲಿ ಎಷ್ಟಾಯಿತು, 5 ಜನ. ಒಬ್ಬರು ಚೇರ್ಮ್ಯಾನು, ಇನ್ನೊಬ್ಬ ವೈಸ್ ಚೇರ್ಮ್ಯಾನು, ಇನ್ನು 3 ಜನ ಮೆಂಬರ್ಸ್ಗಳಿರ್ತಾರೆ, ಆಯಿತಾ. ಸೊ ದೇ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ನೋಡಿ, ನಮ್ಮ ರಾಷ್ಟ್ರಪತಿ ಸಾಹೇಬರು ಅಪಾಯಿಂಟ್ ಮಾಡ್ತಾರೆ. ಗೊತ್ತಲ್ಲಿ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್, ಅಂದರೆ ಅವರು ಅನ್ನೋದು ಸೈನ್ ಹಾಕಿ ಸೀಲ್ ಒತ್ತಿ ಅಪಾಯಿಂಟ್ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಬಿಡಿ, ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ, ಆಯಿತಾ. ಸೊ ದೇ ಹೋಲ್ಡ್ ಆಫೀಸ್ ಫಾರ್ ಟರ್ಮ್ 3 ಇಯರ್ಸ್, ಒಟ್ಟು 3 ವರ್ಷ ಗಂಟ ಇವರು ಆಫೀಸಲ್ಲಿ ಇರ್ತಾರಂತೆ, ಸರಿನಾ. ಈ ಆಫೀಸಲ್ಲಿ ಇರೋದಲ್ಲ, ನಮ್ಮ ಪ್ರೆಸಿಡೆಂಟ್ ಅವರು ಹೇಳ್ತಾರೆ ಇಷ್ಟು ವರ್ಷ ಇರಬೇಕು ಅಂತ. ಸೊ ಈ ಥರ, ಸೊ ದೇ ಹೋಲ್ಡ್ ಆಫೀಸ್ ಫಾರ್ ಟರ್ಮ್ 3 ಇಯರ್ಸ್, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಫಾರ್ ಮೋರ್ ದೆನ್ 2 ಟರ್ಮ್ಸ್. ನೋಡಿ, 2 ಸತಿಗಿಂತ ಜಾಸ್ತಿ ಸರಿ ಇವರು ಅಪಾಯಿಂಟ್ ಮಾಡೋದಕ್ಕಾಗಲ್ಲ. ಈಗ ಚೇರ್ಮನ್ನಿಗೆ 2 ಸತಿ ಆ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ST ಅನ್ನೋ ಒಂದು ಬಾಡಿಗೆ ಒಬ್ಬ ಚೇರ್ಮನ್ನು 2 ಸತಿ ಅಪಾಯಿಂಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನು ಮತ್ತೆ 3ನೇ ಸತಿ ಅಪಾಯಿಂಟ್ ಆಗೋದಕ್ಕಾಗಲ್ಲ. ಸೊ ಅವನು ಬರೀ 2 ಸತಿ ಗಂಟೆ ಅಪಾಯಿಂಟ್ ಆಗ್ಬೋದು ಅಷ್ಟೇ,
ಸೊ ನೆಕ್ಸ್ಟು ಫಂಕ್ಷನ್ಸು. ಸೊ ಏನು ಅಂತಂದರೆ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಮಾನಿಟರ್ ಆಲ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಅದರ್ ಲೀಗಲ್ ಸೇಫ್ ಗಾರ್ಡ್ ಫಾರ್ ದ SC. ನೋಡಿ, ಶೆಡ್ಯೂಲ್ ಕಾಸ್ಟ್ ಪೀಪಲ್ಗೆ ಎಲ್ಲ ಥರದ ಪ್ರೊಟೆಕ್ಷನು ಸೇಫ್ ಗಾರ್ಡ್ ಮಾಡಬೇಕು ಅನ್ನೋದು ಒಂದು ಮೊದಲನೇ ಫಂಕ್ಷನು. ಸೊ ನೆಕ್ಸ್ಟು ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡೆಪ್ರಿವೇಷನ್ ಆಫ್ ಅ ರೈಟ್ಸ್ ಆ್ಯಂಡ್ ಸೇಫ್ ಗಾರ್ಡ್ ಆಫ್ SC. ಸೊ ನೋಡಿ, ಫಂಕ್ಷನ್ಸ್ ಆಫ್ SC ತುಂಬ ಈಸಿ. SC ST BC ಎಲ್ಲ ಕೂಡ ಸೇಮ್ ಇರುತ್ತೆ, ಸರಿನಾ? ಎಲ್ಲ ಕೂಡ ಸೇಫ್ ಗಾರ್ಡ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೇಫ್ ಗಾರ್ಡ್ ಫಾರ್ SC ನೋಡಿ, ಟು ಪಾರ್ಟಿಸಿಪೇಟ್ ಆ್ಯಂಡ್ ಅಡ್ವೈಸ್ ಇನ್ ದ ಪ್ಲಾನಿಂಗ್ ಪ್ರೊಸೆಸ್ ಆಫ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ SC. ಸೊ ನೋಡಿ, ಅಕಸ್ಮಾತು ನಿಮ್ಮ ಗೌರ್ಮೆಂಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅವ್ರೇನಾದರೂ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ, ಆಯಿತಾ? ಸೊ SC ಕಮ್ಯುನಿಟಿಗೆ ನಾವು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ ಅಂದಾಗ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SCನ ಅಪ್ರೋಚ್ ಮಾಡಬೇಕು ಅಂತಿದೆ. ಸೊ ನೆಕ್ಸ್ಟು ಟು ಪ್ರೆಸೆಂಟ್ ಟು ದ ಪ್ರೆಸಿಡೆಂಟ್ ಆ್ಯನ್ಯಲಿ. ಅಕಸ್ಮಾತ್ ಇಲ್ಲಿ ಏನೇ ಒಂದಷ್ಟು ಸೇಫ್ ಗಾರ್ಡ್ ಮಾಡಿರೋದಾಗಿರ್ಬೋದು, ಏನೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಪ್ರೆಸಿಡೆಂಟ್ ಸಾಹೇಬರಿಗೆ ಇವರು ಒಂದು ರಿಪೋರ್ಟ್ನ ಬರೀಬೇಕು, ಆಯಿತಾ? ಸೊ ನೆಕ್ಸ್ಟು ಟು ಮೇಕ್ ಎ ರೆಕಮೆಂಡೇಷನ್ ಆ್ಯಸ್ ಟು ಮೆಷರ್ ದಟ್ ಶುಡ್ ಬಿ ಟೇಕನ್ ಬೈ ದ ಯೂನಿಯನ್ ಆರ್ ಸ್ಟೇಟ್ ಎಫೆಕ್ಟಿವ್ ಇಂಪ್ಲಿಮೆಂಟ್ ಸೇಫ್ ಗಾರ್ಡ್ ಪ್ರೊಟೆಕ್ಷನ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇವರು ಏನು ಅಂತಂದರೆ ನಮ್ಮ ಗೌರ್ಮೆಂಟ್ ಏನಿದೆ ಹೇಳಿದ್ನಲ್ಲ, ಸೊ ಗೌರ್ಮೆಂಟ್ ಏನೇ ಒಂದಷ್ಟು ಡಿಸಿಷನ್ ತೊಗೋಬೇಕು ಅಂತಂದರೆ ಪ್ರೊಟೆಕ್ಟ್ ಮಾಡಬೇಕು, ಆಯಿತಾ? ಸೊ ಏನದು ಪ್ರೊಟೆಕ್ಟ್ ಅಲ್ಲ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈ ಪಾಯಿಂಟು ಇನ್ನೊಂದು ಥರ ಹೇಳೋದಾದರೆ ಎಲ್ಲ ಕಡೆ ಇದೆ, ಸೇಫ್ ಗಾರ್ಡ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು, ಎಲ್ಲ ಥರದ್ದು ಇದೆ. ಬಟ್ ಈ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿಂದ ಬಂದಾಗ ಇವರು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಏನಿದೆ ಇಲ್ಲಿ ಅಪ್ರೋಚ್ ಮಾಡಿ ಅವರ ಒಂದಷ್ಟು ರೆಕಮೆಂಡೇಷನ್ ತಗೋಬೇಕು, ಆಯಿತಾ? ಅವರ ರೆಕಮೆಂಡೇಷನ್ ತಗೊಂಡು ನಂತರ ಈ ಇಂಪ್ಲಿಮೆಂಟೇಷನ್ನ ಮಾಡ್ಬೋದು, ಆಯಿತಾ? ಸೊ ನೆಕ್ಸ್ಟು ಟು ಪ್ರೊಟೆಕ್ಷನ್ ವೆಲ್ಫೇರ್ ಡೆವಲಪ್ಮೆಂಟ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ದ SC ಆ್ಯಸ್ ಅ ಪ್ರೆಸಿಡೆಂಟ್ ಮೇ ಸ್ಪೆಸಿಫೈ. ಓಕೆ, ಸೊ ನೆಕ್ಸ್ಟು ಈ ಥರ ಒಂದಷ್ಟು ರಿಪೋರ್ಟ್ಗಳನ್ನ ಯಾರು ಕೊಡಬೇಕು ಅಂತಂದರೆ ಈ ಕಮಿಷನ್ ತೊಗೊಂಡೋಗಿ ರಿಪೋರ್ಟ್ ಮಾಡಿ ಪ್ರತಿ ವರ್ಷ ನಮ್ಮ ಪ್ರೆಸಿಡೆಂಟ್ ಸಾಹೇಬರಿಗೆ ಮುಟ್ಟಿಸ್ಬೇಕು, ಸರಿನಾ? ಸೊ ನೆಕ್ಸ್ಟು ದ ಪ್ರೆಸಿಡೆಂಟ್ ಪ್ಲೇಸ್ ಆಲ್ ಸಚ್ ರಿಪೋರ್ಟ್ಸ್ ಬಿಫೋರ್ ದ ಪಾರ್ಲಿಮೆಂಟ್ ಅಲಾಂಗ್ ವಿತ್ ಮೆಮೊರಂಡಮ್. ಅಂದರೆ ಪ್ರೆಸಿಡೆಂಟ್ ಅವರು ಆ ರಿಪೋರ್ಟ್ ತಂದು ಕೊಟ್ಟಂತಹ ರಿಪೋರ್ಟ್ಗಳನ್ನ ಅವರು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ ನಂತರ ಅದನ್ನು ಪಾರ್ಲಿಮೆಂಟಲ್ಲಿ ಇಡ್ತಾರೆ. ನೋಡಿ, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಏನಿದೆ, ಈ ಒಂದು ಬಾಡಿ ಒಂದು ವರ್ಷದಲ್ಲಿ ಈ ಥರ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡಿ ಇದು ಮಾಡಿದೆ, ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಅಂದರೆ ನೆಕ್ಸ್ಟ್ ಬಜೆಟಲ್ಲಿ ಎಕ್ಸ್ಟ್ರಾ ಒಂದಷ್ಟು ಗ್ರ್ಯಾಂಟ್ಸ್ಗಳಾಗಿರ್ಬೋದು, ಅಂದರೆ ಕೊಡಬೇಕಲ್ವ, ಒಂದಷ್ಟು ಎಕ್ಸ್ಪೆಂಡಿಚರ್ ಇಷ್ಟು ಮಾಡಿದ್ದೀವಿ, ನೀವು ಇಷ್ಟು ಕೋಟಿ ಕೊಟ್ಟಿದ್ದೀರಿ, ನಾವು ಇಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ತಂದಿದ್ದೀವಿ ಅಂತ ಹೇಳಬೇಕಲ್ಲ. ಸೊ ಆ ಥರ ರಿಪೋರ್ಟ್ಗಳು ಜೊತೆಗೆ ಮೆಮೊರಂಡಮ್ಸು. ಸೊ ಮೆಮೊರಂಡಮ್ಸ್ ಅಂದರೆ ಎಕ್ಸ್ಟ್ರಾ ರಿಪೋರ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಅಂಥ ರಿಪೋರ್ಟ್ಗಳನ್ನ ತೊಗೊಂಡೋಗಿ ಇವರು ಪ್ರೆಸಿಡೆಂಟ್ ಸಾಹೇಬ್ರಿಗೆ ಕೊಡ್ತಾರೆ, ಪ್ರೆಸಿಡೆಂಟ್ ಸಾಹೇಬ್ರು ತಂದು ಪಾರ್ಲಿಮೆಂಟ್ಗೆ ಹೋಗಿ ಇಡ್ತಾರೆ, ಆಯಿತಾ? ಸೊ ನೆಕ್ಸ್ಟು ಪ್ರೆಸಿಡೆಂಟ್ ಆಲ್ಸೋ ಫಾರ್ವರ್ಡ್ ಎನಿ ರಿಪೋರ್ಟ್ ಆಫ್ ದ ಕಮಿಷನ್ ಪರ್ಟೈನಿಂಗ್ ಟು ದ ಸ್ಟೇಟ್ ಗವರ್ನಮೆಂಟ್ ಟು ದ ಸ್ಟೇಟ್ ಗವರ್ನರ್. ದ ಗವರ್ನರ್ ಪ್ಲೇಸಸ್ ಇಟ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್ ವಿತ್ ಅ ಮೆಮೊರಂಡಮ್. ಸೊ ಈಗ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಕೆಲವೊಂದು ರಿಪೋರ್ಟ್ಗಳು ಕೆಲವೊಂದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದಾದರೆ, ಕನ್ಸಿಡರ್ ಈಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳಿ. ಸೊ ಆವಾಗ ಆ ರಿಪೋರ್ಟ್ನ ಪ್ರೆಸಿಡೆಂಟ್ ಸಾಹೇಬರು ಗವರ್ನರ್ ಅವ್ರಿಗೆ ಕೊಡ್ತಾರೆ. ಸೊ ಗವರ್ನರ್ ಅವರು ಅದನ್ನು ತಗೊಂಡೋಗಿ ನಮ್ಮ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇಡ್ತಾರೆ, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು ಪವರ್ಸ್ಗಳು ಏನಿಲ್ಲ. ಸೊ ಇವ್ರಿಗೆ ಯಾವ ಥರ ಪವರ್ ಇರ್ತದೆ ಅಂತಂದರೆ, ಇವ್ರಿಗೆ ಈ ಒಂದು ಸಿವಿಲ್ ಕೋರ್ಟ್ಗೆ ಆ್ಯಕ್ಚುಲಾಗಿ ಏನು ಪವರ್ ಇದೆ, ಸೊ ಅದೇ ಥರ ಇವರು ಕೂಡ ಒಂದಷ್ಟು ಪವರ್ಸ್ಗಳನ್ನ ಕೊಟ್ಟಿದೆ. ಎಕ್ಸಾಂಪಲ್ ಸಮನ್ ಮಾಡೋದು, ಅಂದರೆ ಆಫೀಸಿಗೆ ಕರೆಸ್ಬಿಟ್ಟು ವಿಚಾರಣೆ ಮಾಡೋದು. ನೆಕ್ಸ್ಟು ಡಿಸ್ಕವರಿ ಪ್ರೊಡಕ್ಷನ್, ಅಂದರೆ ಅಕಸ್ಮಾತ್ ಅಂದರೆ ಹೇಳಿದ್ನಲ್ಲ, ಕೇಸ್ಗಳ ಬಗ್ಗೆ ಏನಾದರೂ ಅಕಸ್ಮಾತ್ ಏನೋ ಒಂದು ಕೇಸ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಒಂದು ಕೇಸ್ ಡಾಕ್ಯುಮೆಂಟ್ಗಳಾಗಿರ್ಬೋದು ಪ್ರೊವೈಡ್ ಮಾಡಿ ಅಂತ ಹೇಳೋದಾಗಿರ್ಬೋದು, ಆಯಿತಾ? ಎವಿಡೆನ್ಸ್ಗಳು ತಗೊಳ್ಳೋದು, ಸರಿನಾ? ಸೊ ಈ ಥರ ಒಂದಷ್ಟು ನಾರ್ಮಲ್ ಸಿವಿಲ್ ಕೋಡ್ ನಾನು ಹೇಳಿದ್ದೀನಿ ಅಲ್ಲ, ಸಿವಿಲ್ ಕೋರ್ಟ್ ಹೇಗಿರುತ್ತೆ ಅಂತ. ಸೊ ಲೋಕ ಅದಾಲತ್ತು ಎಲ್ಲ ಮಾತಾಡಿದ್ವಿ ಅದ್ರ ಬಗ್ಗೆ ಎಲ್ಲ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಸಿವಿಲ್ ಕೋರ್ಟು, ಕ್ರಿಮಿನಲ್ ಎಲ್ಲ ಮಾತಾಡಿದ್ದೀವಿ. ಸೊ ಆ್ಯಕ್ಚುಲ್ ಸಿವಿಲ್ ಕೋರ್ಟಲ್ಲಿ ಏನಿರುತ್ತೆ ಅದಕ್ಕೆಲ್ಲ ಕಂಪ್ಲೀಟಾಗಿ ಪವರ್ಸು ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಕೂಡ ಇರುತ್ತೆ, ಆಯಿತಾ? ನೆಕ್ಸ್ಟು ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ರಿಕ್ವೈರ್ಡ್ ಟು ಕನ್ಸಿಡರ್ ದ ಕಮಿಷನ್ ಆನ್ ಆಲ್ ದ ಮೇಜರ್ ಪಾಲಿಸಿ ಮ್ಯಾಟರ್ಸ್ ಅಫೆಕ್ಟಿಂಗ್ ದ SC. ಅಕಸ್ಮಾತ್ ಕೆಲವೊಂದು ಮ್ಯಾಟರ್ಸ್ಗಳು, ಕೆಲವೊಂದು ಪಾಲಿಸೀಸ್ಗಳು ಅಫೆಕ್ಟಿವ್ ಅಂತಂದರೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಆ ಥರ ಒಂದಷ್ಟು ಪಾಲಿಸೀಸ್ನ ತರ್ತಿದ್ದೀನಿ ಅಂತಂದರೆ ಇವರು ಹೋಗಿ, ಅಂದರೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಏನಿದೆ ಈ ಒಂದು ಬಾಡಿನ ಹೋಗಿ ಮೀಟ್ ಮಾಡಿ ಅವರ ಒಂದು ರೆಕಮೆಂಡೇಷನ್ನ ತೊಗೊಂಡು ನಂತರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ. ಸೊ ನೀವು ಇನ್ನು ಮಿಕ್ಕಿದೆಲ್ಲ ಸ್ಕಿಪ್ ಮಾಡ್ಬೋದು, ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಇಷ್ಟು ಬಂದು ನಿಮ್ಮ ನ್ಯಾಷನಲ್ ಕಮಿಷನ್ ಫಾರ್ SC. ಸೊ ನೆಕ್ಸ್ಟ್ ಲೆಸನ್ ನಾನು ನ್ಯಾಷನಲ್ ಕಮಿಷನ್ ಫಾರ್ ST ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಗ್ರೂಪ್ B ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು.
ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಮತ್ತು ಮೇನ್ಸ್ಗಂತೂ ತುಂಬ ಇಂಪಾರ್ಟೆಂಟ್, ಒಂದು ಕ್ವಶನ್ ಬಂದೇ ಬರುತ್ತೆ ಆಯಿತಾ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಈ ಒಂದು ಟಾಪಿಕ್ಕು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಸರಿನಾ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.